ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಸಂಡೇ, ಮಂಡೇ ಮತ್ತು ಟ್ಯೂಸ್ಡೇ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಮೊದಲಿಗೆ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಬರ್ತ್ಡೇ ವಿಶಸ್ಸು ಮತ್ತು ಆ್ಯನಿವರ್ಸರಿ ವಿಶಸ್ಸನ್ನು ಮಾಡಿ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದವ್ರಿಗೆ ನಾನು ವಿಶಸ್ಸನ್ನು ಮಾಡೋದಕ್ಕೆ ಆಗಲಿಲ್ಲ. ಯಾಕಂದರೆ ನಾನು ಸಾಟರ್ಡೇನೇ 2 ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಶೆಡ್ಯೂಲ್ ಮಾಡಿ ಇಟ್ಬಿಟ್ಟಿದ್ದೆ. ಅಮ್ಮ ಊರ ಹತ್ರ ಒಂದು ದೇವಸ್ಥಾನ ಇದೆ, ಮುದ್ಗಾನಕುಂಟೆ ಗಂಗಮ್ಮ ದೇವಸ್ಥಾನ ಅಂತಂದ್ಬಿಟ್ಟು. ಸುಮಾರು ಒಂದು 2-3 ವರ್ಷದಿಂದ ಕರಿತಾನೆ ಇದ್ದಾರೆ ಅಮ್ಮ. ಆ ದೇವಸ್ಥಾನಕ್ಕೆ ಒಂದು ಸಲ ಹೋಗಿ ಬರೋಣ ಬಾಮ್ಮ ಅಂತಂದ್ಬಿಟ್ಟು ನಾನೇ ಇರಮ್ಮ ಹೋಗಿ ಬರೋಣ ಅಂತಂದ್ಬಿಟ್ಟು ಡಿಲೇ ಮಾಡ್ತಾ ಇದ್ದೆ. ಅದು ಯಾಕೋ ಗೊತ್ತಿಲ್ಲ, ನನಗೆ ಅನ್ನಿಸ್ತು ಈ ಸಲ ಹೋಗಿ ಬರಬೇಕು ಅಂತಂದ್ಬಿಟ್ಟು. ಹಾಗಾಗಿ ನಾನು ಥರ್ಸ್ಡೇ ಕಾಲ್ ಮಾಡಿ ಹೇಳ್ದೆ ನನ್ನ ಅಮ್ಮಗೆ, ಈ ರೀತಿಯಾಗಿ ಮುದ್ಗಾನಕುಂಟೆ ಗಂಗಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋಣವಮ್ಮ ಅಂತಂದ್ಬಿಟ್ಟು. ಸರಿ ಆಯಿತು ಬಾರಮ್ಮ, ನಾನು ಎಷ್ಟು ಕರೆದ್ರೂ ಬರಲಿಲ್ಲ ನೀನು, ಇವಾಗ ನೀನೇನೇ ಹೋಗಿ ಬರೋಣ ಬಾ ಅಂತ ಹೇಳ್ತಾ ಇದೀಯಾ ಅಂತಂದ್ಬಿಟ್ಟು ಹೇಳಿದ್ರು. ಅಮ್ಮ ಏನೋ ಪ್ರತಿ ವರ್ಷವೂ ಮುದ್ಗಾನಕುಂಟೆ ಗಂಗಮ್ಮ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ತಾರೆ, ಆದರೆ ನಾನೇನೇ ಹೋಗ್ತಾ ಇರಲಿಲ್ಲ. ಸುಮಾರು ಒಂದು 15 ವರ್ಷ ಮೇಲೆ ಆಗಿದೆ ನಾನು ಆ ದೇವಸ್ಥಾನಕ್ಕೆ ಹೋಗಿ ಬಂದು. ಒಂದೇ ಸಲ ಹೋಗಿರೋದು ಇದುವರೆಗೂ. ನಾನು 10th ಇದ್ದಾಗೇನೋ ಆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ಈ ಸಲ ನನಗೆ ಅನ್ನಿಸ್ತು ಹೋಗಿ ಬರಬೇಕು ಅಂತಂದ್ಬಿಟ್ಟು. ಪ್ರತಿ ವರ್ಷವೂ ಅಮ್ಮ ಹೋಗೋದಕ್ಕಿಂತ ಮುಂಚೆ ನನ್ನನ್ನು ಕೇಳ್ತಾರೆ, ಈ ಸಲ ಆದರೂ ಬರ್ತೀಯಾ ಅಂತಂದ್ಬಿಟ್ಟು. ಇಲ್ಲ ನೀವು ಹೋಗಿ ಬನ್ನಿ ನೆಕ್ಸ್ಟ್ ಇಯರ್ ನೋಡೋಣ ಅಂತ ಹೇಳ್ತಾ ಇದ್ದೆ. ಈ ಸಲ ನನಗೆ ಗಟ್ಟಿಯಾಗಿ ಅನ್ನಿಸ್ತು ಹೋಗಿ ಬರಬೇಕು ಅಂತಂದ್ಬಿಟ್ಟು. ಹಾಗಾಗಿ ಆ ದೇವಸ್ಥಾನಕ್ಕೆ ಮಂಡೇ ಮಾತ್ರ ಹೋಗ್ತಾರೆ, ಇನ್ನು ಯಾವ ದಿನಗಳಲ್ಲೂ ಆ ದೇವಸ್ಥಾನಕ್ಕೆ ಯಾರೂ ಹೋಗೋದಿಲ್ಲ. ಹಾಗಾಗಿ ನಾವು ಸಂಡೇ ಅಮ್ಮನ ಮನೆಗೆ ಹೋದ್ವಿ, ಮತ್ತು ಮಂಡೇ ಮುದ್ಗಾನಕುಂಟೆ ಗಂಗಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಇನ್ನು ಮಂಗಳವಾರ ತವ್ರ ಮನೆಯಿಂದ ಮಗಳು ಬರಬಾರ್ದು ಅಂತ ಹೇಳ್ತಾರಲ್ವ, ಹಾಗಾಗಿ ಮಂಗಳವಾರ ಅಲ್ಲೇ ಉಳ್ಕೊಂಡ್ವಿ. ಇನ್ನು ವೆಡ್ನೆಸ್ಡೇ ವಿಡಿಯೋ ಹಾಕಬೇಕಾಗುತ್ತಲ್ವ, ಇನ್ನು ಅಲ್ಲೆಲ್ಲ ವಿಡಿಯೋ ಹಾಕೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಇಲ್ಲೇ ನಾನು ಸಾಟರ್ಡೇನೇ ವಾಯ್ಸ್ ಓವರ್ ಕೊಟ್ಬಿಟ್ಟು ಶೆಡ್ಯೂಲ್ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಹಾಗಾಗಿ ಯಾರಿಗೂ ನಾನು ವಿಶ್ ಮಾಡೋದಕ್ಕೆ ಆಗಲಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ನಾನು ವಿಶಸ್ಸನ್ನು ಮಾಡ್ತೀನಿ. ನೆಕ್ಸ್ಟ್ ಈಗ ಸಂಡೇ ಮಾರ್ನಿಂಗು ಇಲ್ಲಿ ಟಿಫನ್ ಮಾಡಿಕೊಂಡು ಅಮ್ಮನ ಮನೆಗೆ ಹೋಗೋಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಹೋಗೋಷ್ಟರಲ್ಲಿ ಅಮ್ಮ ಅನ್ನ ಸಾಂಬಾರು ಮಾಡಿದರು. ಅನ್ನ ಸಾಂಬಾರು ತಿನ್ಕೊಂಡು ಇವಾಗ ನಾನು ಲಾಸ್ಟ್ ಟೈಮ್ ಒಂದು ಸ್ವಲ್ಪ ಅಮ್ಮನ ಕೈಯಲ್ಲಿ ತೆಂಗಿನಕಾಯನ್ನು ಕಳ್ಸಿದ್ದೆ, ಕೊಬ್ಬರಿ ಎಣ್ಣೆ ಮಾಡಿಸ್ಕೊಡಿ ಅಂತಂದ್ಬಿಟ್ಟು. ಆಮೇಲೆ ಇನ್ನೂ ಒಂದು ಸ್ವಲ್ಪ ತೆಂಗಿನಕಾಯಿ ಅನ್ನೋದು ಹಾಗೆ ಉಳ್ಕೊಂಡಿತ್ತು, ನನಗೆ ಕಾಣಿಸ್ಲೇ ಇಲ್ಲ ತೆಂಗಿನಕಾಯಿಗಳು, ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟಿದ್ದೆ. ಹಾಗಾಗಿ ಈ ಸಲ ಹೋದಾಗ ನಾನು ಎಲ್ಲ ತೆಂಗಿನಕಾಯಿಗಳನ್ನು ಎತ್ಕೊಂಡು ಹೋಗಿ ಲಾಸ್ಟ್ ಟೈಮ್ ಕಳಿಸ್ಕೊಟ್ಟಿದ್ದ ತೆಂಗಿನಕಾಯಿಗಳೆಲ್ಲ ಅಮ್ಮ ಅದನ್ನ ಕೊಬ್ಬರಿ ಎಲ್ಲ ತೆಗೆದು ಆ ಕೊಬ್ಬರಿಯನ್ನು ಪೀಸ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಾನು ಹೋಗೋದು ಫಿಕ್ಸ್ ಆಯ್ತಲ್ವ, ಹಾಗಾಗಿ ನಾನು ಒಂದು ಸ್ವಲ್ಪ ತೆಂಗಿನಕಾಯಿನ ತೊಗೊಂಬರ್ತೀನಮ್ಮ, ಒಂದೇ ಸಲ ಕೊಬ್ಬರಿ ಎಣ್ಣೆ ಮಾಡಿಸ್ಕೊಂಡ್ರೆ ಆಯಿತು ಅಂತ ಹೇಳಿದ್ದೆ. ಹಾಗಾಗಿ ಅವರು ಹಾಗೆ ಇಟ್ಟಿದ್ರು. ನಾನಿವಾಗ ಒಂದು 8-9 ಕಾಯಿನ ತೊಗೊಂಡೋಗಿದ್ದೆ. ಆ ತೆಂಗಿನಕಾಯಿನೆಲ್ಲ ಒಡೆದು ಕೊಬ್ಬರಿ ಎಲ್ಲ ತೊಗೊಂಡು ಅದನ್ನು ಪೀಸ್ ಮಾಡಿ ಒಂದು ಬಟ್ಲಿಗೆ ಹಾಕಿ ರೆಡಿ ಮಾಡಿ ಇಟ್ಟೆ. ನೆಕ್ಸ್ಟ್ ಇವಾಗ ಸಂಜೆ ಅಮ್ಮ ಹಾಲು ಕರೆದಿದ್ದಾದ್ಮೇಲೆ ಇನ್ನು ಕಾಫಿಗೆ ಮತ್ತು ಮೊಸರಿಗೆ ಒಂದು ಗ್ಲಾಸಲ್ಲಿ ಹಾಲನ್ನು ಹಾಕ್ಕೊಟ್ರು. ಇವಾಗ ತೊಗೊಂಡು ಹೋಗ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಫ್ರೆಶ್ ಹಾಲು. ಮೊದಲಂತೂ ನನಗೆ ಈ ಹಾಲು ಬೆಲೆ ಏನು ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಬೆಂಗಳೂರು ಬಂದ ಮೇಲೆ ಗೊತ್ತಾಗ್ತಾ ಇದೆ. ಈ ಹಾಲಲ್ಲಿ ಒಂದು ಫಾರ್ಮುಲಾ ಅಂತ ಹಾಕ್ತಾರಂತೆ, ಅಂದರೆ ಪ್ರಿಸರ್ವೇಟಿವ್ಸ್ ಅಂತ ಹಾಕ್ತಾರಂತೆ, ಅದು ಹೆಲ್ತ್ಗೆ ಒಳ್ಳೇದಲ್ಲ ಅಂತ ನನಗೆ ಇತ್ತೀಚೆಗೆ ಗೊತ್ತಾಯಿತು. ಆವಾಗ ನಮ್ಮ ಹಸುವಿನ ಹಾಲು ವ್ಯಾಲ್ಯೂ ನನಗೆ ಗೊತ್ತಾಯಿತು. ಊರಿಂದ ಬರಬೇಕಾದ್ರೆ ನಾನು ಹಾಲನ್ನು ಯಾವಾಗೂ ತೊಗೊಂಬರ್ತೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಅಮ್ಮ ಬೀದಿ ನಾಯನ್ನು ಸಾಕಿದ್ರಲ್ವ, ಇದಂತೂ ಎಷ್ಟು ಹೊಡೆದ್ರೂ ಹೋಗೋದಿಲ್ಲ, ಇಲ್ಲಿಲ್ಲೇ ಕುತ್ಕೊಂಡಿರುತ್ತೆ, ಮಲ್ಕೊಂಡೇ ಇರುತ್ತೆ. ಈ ಸಲ ನಾನು ಊರಿಗೆ ಹೋದಾಗ ಪಾಪ ಈ ನಾಯಿಯನ್ನು ನೋಡಿಬಿಟ್ಟು ಒಂಥರ ನನಗೆ ಬೇಜಾರಾಗೋಯ್ತು. ಯಾಕಂದರೆ ಅದ್ರ ಕಾಲ್ಗೆ ಏನೋ ಗಾಯ ಆಗಿದೆ ಅಂತೆ, ಏನೋ ಗಾಜಿನ ಚೂರು ಏನೋ ತುಳಿದಿರ್ಬೋದು ಅಂತಂದ್ಬಿಟ್ಟು ಅಮ್ಮ ಹೇಳ್ತಾಯಿದ್ರು. ಡಾಕ್ಟ್ರಿಗೆಲ್ಲ ತೋರಿಸಿದ್ವಮ್ಮ ಅಂತ ಹೇಳ್ತಾಯಿದ್ರು. ಪಾಪ ಅದು ಕುಂಡ್ಕೊಂಡು ಓಡಾಡ್ತಾ ಇತ್ತು. ನೆಕ್ಸ್ಟ್ ಇವಾಗ ನೈಟ್ ಅಮ್ಮ ಈ ನಾಯಿಗೆ ಒಂದು ಸ್ವಲ್ಪ ಸಾಂಬಾರು ಮತ್ತು ರೈಸ್ನ ಬೆರೆಸಾಕಮ್ಮ ಅಂತ ಹೇಳಿದ್ರು. ಇವಾಗ ನಾನು ಸಾಂಬಾರು ಮತ್ತು ರೈಸನ್ನು ಬೆರೆಸ್ಕೊಂಬಂದು ಇವಾಗ ನಾಯಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಊಟ ಎಲ್ಲ ತಿಂದಿದ್ದಾದಮೇಲೆ ಜೋರು ಮಳೆ ಅನ್ನೋದು ಸ್ಟಾರ್ಟ್ ಆಯಿತು. ಎಷ್ಟು ಜೋರಾಗಿ ಬೀಳ್ತಾ ಇತ್ತು ಅಂತಂದರೆ ತುಂಬ ಜೋರಾಗೇ ಬೀಳ್ತಾ ಇತ್ತು. ಅದಕ್ಕೆ ಅಮ್ಮ ಇಲ್ಲಿ ಮಳೆ ನೀರನ್ನು ಇಟ್ಕೊಳ್ಳೋದಕ್ಕೆ ಒಂದು ಬಕೆಟನ್ನು ಇಟ್ಟಿದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು. ನೀರು ಒಂದು ಸ್ವಲ್ಪ ಕಡಿಮೆ ಬರುತ್ತಂತೆ ಇಲ್ಲಿ, ಸೊಂಪೆ ತುಂಬೋದಿಲ್ಲಮ್ಮ ಅಂತ ಹೇಳ್ತಾ ಇದ್ರು. ಈ ಮಳೆ ನೀರನ್ನು ಇಟ್ಕೊಂಡ್ರೆ ಬೆಳಗ್ಗೆ ಹಸುಗಳು ಬಂಡೆ ತೊಳೆಯೋದಕ್ಕೆ ಮತ್ತು ಇಲ್ಲಿ ಕಾಂಪೌಂಡ್ ಎಲ್ಲ ತೊಳೆಯೋದಕ್ಕಾಗುತ್ತೆ ಅಂತಂದ್ಬಿಟ್ಟು ಬಕೆಟ್ಗಳಲ್ಲಿ ನೀರನ್ನು ಇಟ್ಕೊಳ್ತಾ ಇದ್ದಾರೆ.
ಇಲ್ಲಂತೂ ಅಲ್ಲಿ ಕಾಣಿಸ್ತಾ ಇರ್ಬೋದಲ್ಲ ನೀರಿನ ಟ್ಯಾಂಕು, ಅದ್ರ ಹತ್ರ ಹೋಗಿ ಬಿಂದಿಗೆಗಳಲ್ಲಿ ನೀರನ್ನು ಇಟ್ಕೊಂಡ್ಬಂದು ಸಂಪಿಗೆ ನೀರನ್ನು ತುಂಬಿಸ್ಕೊಳ್ಬೇಕಾಗುತ್ತೆ. ಅದು 500 ಬಿಂದಿಗೆ ಆಗಿರ್ಬೋದು, 600 ಬಿಂದಿಗೆನೂ ಆಗಿರ್ಬೋದು. ನನ್ನ ಮದುವೆಗೂ ಮುಂಚೆ ನಾನು ಸುಮಾರಷ್ಟು ನೀರನ್ನು ಉರ್ತಾ ಇದ್ದೆ, ಇವಾಗ ಅಭ್ಯಾಸ ತಪ್ಪೋಗಿದೆ. ಆಮೇಲೆ ನಮ್ಮ ಅತ್ತೆ ಊರಲ್ಲೂ ನೀರು ಬಿಂದಿಗೆಗಳನ್ನು ಊರೋ ಹಾಗೆ ಏನಿಲ್ಲ, ಅಲ್ಲಿ ಡೈರೆಕ್ಟಾಗಿ ಒಳಗಡೆನೆ ವಾಟರ್ ಪೈಪ್ ಕನೆಕ್ಷನ್ ಅನ್ನೋದು ಕೊಟ್ಟಿದ್ದಾರೆ, ಒಳಗಡೆಗೆ ನೀರು ಅನ್ನೋದು ಬರುತ್ತೆ. ಇನ್ನು ಬೆಂಗಳೂರಲ್ಲಿ ನೀರನ್ನು ಊರೋ ಹಾಗೇ ಇಲ್ವಲ್ಲ, ಹಾಗಾಗಿ ನನಗೆ ಅಭ್ಯಾಸ ಅನ್ನೋದು ತಪ್ಪೋಗಿದೆ. ಆಮೇಲೆ ಇಲ್ಲಿ ಮಳೆ ಏನಾದರೂ ಜೋರಾಯಿತು ಅಂತಂದರೆ ಪವರ್ ಅನ್ನೋದು ತೆಗೆದು ಬಿಡ್ತಾರೆ, ಮಳೆಯೆಲ್ಲ ನಿಂತಿದ್ದಾದಮೇಲೆ ಪವರ್ ಹಾಕ್ತಾರೆ. ಇವಾಗ ನಾನು ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು 5:30ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ನಾನು ಟಿವಿಯನ್ನು ಆನ್ ಮಾಡಿ ಭಕ್ತಿ ಚಾನಲನ್ನು ಇಟ್ಬಿಟ್ಟು ಇವಾಗ ನಾನು ಮನೆ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಅಪ್ಪಗೆ ಮತ್ತು ನನ್ನ ತಮ್ಮಗೆ ಏನಾದರೂ ಟಿಫನ್ ಮಾಡಿ ಇಟ್ಬಿಟ್ಟು ಆಮೇಲೆ ನಾನಿನ್ನು ಮನೆ ಕಸ ಗುಡಿಸಿ ಒರೆಸಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ದೇವ್ರ ಪೂಜೆ ಮಾಡಿ ಆಮೇಲೆ ಅಲ್ಲಿ ಮುದ್ಗಾಂಕುಂಟೆ ಗಂಗಮ್ಮನಿಗೆ ಬಟ್ಟೆಗಳು ಮತ್ತು ಇಲ್ಲಿ ಏನೇನು ಬೇಕೋ ಪೂಜಾ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. 8 ಗಂಟೆಗೆ ಹೋಗೋಣ ಅಂತಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇನ್ನು ಅಮ್ಮ ಬಂದುಬಿಟ್ಟು ಹೊರಗಡೆನೇ ಆಗೋಗುತ್ತೆ ಅವ್ರ ಕೆಲಸಗಳೆಲ್ಲನೂ. ಅವರಲ್ಲಿ ಹಸುಗಳ ಹತ್ರ ಸಗಣಿ ಬಾಚಿ ಅದನ್ನು ಮಕ್ರಿ ಒಳಗಡೆ ಹಾಕ್ಕೊಂಡು ಅದು ತಗೊಂಡೋಗಿ ತಿಪ್ಪೆಗೆ ಹಾಕ್ಬಂದು ಮತ್ತು ಹಾಲು ಕರೆದು ಹಾಲನ್ನು ಡೇರಿಗೆ ಹಾಕ್ಬಂದು ಆಮೇಲೆ ಅಲ್ಲಿ ಕಸಗಳೆಲ್ಲ ಗುಡಿಸೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ನಾನು ಒಳಗಡೆ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೆ, ಅಮ್ಮ ಹೊರಗಡೆ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ರು. ಇವಾಗ ನಾನು ಟಿಫನ್ ಮಾಡಿಟ್ಟೆ, ಚಿತ್ರಾನ್ನ ಮಾಡಿಟ್ಬಿಟ್ಟು ಇವಾಗ ನಾನು ಮನೆ ಕಸ ಗುಡಿಸಿ ಮನೆ ಒರೆಸ್ತಾ ಇದ್ದೀನಿ. ಆಮೇಲೆ ಬೆಂಗಳೂರು ಮನೆಗಿಂತ ಇಲ್ಲಿ ನಮ್ಮ ಮನೆ ಒಂದು ಸ್ವಲ್ಪ ಚಿಕ್ಕದಾಗೇ ಇದೆ, ಕೆಲಸಗಳಂತೂ ಎಷ್ಟೆಷ್ಟು ಬೇಗ ಮುಗಿಸ್ಕೊಳ್ಬೋದು. ನಾನು ಮನೆ ಕಸ ಗುಡಿಸಿ ಒರೆಸೋದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡೆ ಅಷ್ಟೇ. ಎಷ್ಟು ಬೇಗ ಕೆಲಸಗಳು ಮುಗ್ದೋಯ್ತು ಅಂತಂದರೆ ಏನಪ್ಪ ನಾನು ಇಷ್ಟು ಬೇಗ ಮನೆ ಕಸ ಗುಡಿಸಿ ಒರೆಸ್ಬಿಟ್ನಾ ಅಂತ ನನಗೆ ಅನ್ನಿಸ್ತು. ಅಷ್ಟು ಬೇಗ ಕೆಲಸಗಳನ್ನು ಮುಗಿಸ್ಕೊಳ್ಬೋದು ಮತ್ತು ಕಿಚನ್ ಕೆಲಸಗಳು ಅಷ್ಟೇ ಬೇಗನೆ ಮುಗಿಸ್ಕೊಳ್ಬೋದು. ಆದರೆ ನನಗೆ ಹೋಗಿದ್ದಿನ ಫಸ್ಟ್ ಡೇ ಒಂದು ಸ್ವಲ್ಪ ಲೇಸಿಯಾಗಿರ್ತೀನಿ, ನನಗೆ ಅಡ್ಜಸ್ಟ್ ಆಗೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ಡೇ ನಾನು ಆರಾಮಾಗಿ ಮಾಡ್ಕೊಳ್ತಾ ಇರ್ತೀನಿ ಎಲ್ಲ ಕೆಲಸಗಳನ್ನು. ಇವಾಗ ಬರ್ತ್ಡೇ ವಿಶಸ್ಸು ಮತ್ತು ಆ್ಯನಿವರ್ಸರಿ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ, ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಗಾಯತ್ರಿ ನಟರಾಜ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಜೂನ್ 12ಗೆ ನನ್ನ ಮಗಳ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಭಾವನಾ ಪುಟ್ಟ, ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ರೂಪಶ್ರೀ ಶಿವರಾಜ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಈ ಮಂತ್ 10ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು, ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ಹಾಗೆ ಅನಿತಾ ರೆಡ್ಡಿ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಜೂನ್ 6ಗೆ ನಮ್ಮಪ್ಪ ಅದು 60 ಇಯರ್ಸ್ ಬರ್ತ್ಡೇ ಇದೆ, ಫಸ್ಟ್ ಟೈಮ್ ನಾವು ನಮ್ಮಪ್ಪ ಬರ್ತ್ಡೇಯನ್ನು ಮಾಡ್ತಾ ಇದ್ದೀರಿ, ಪ್ಲೀಸ್ ವಿಶ್ ಮಾಡಿ ಅಕ್ಕ, ಹಾಗೆ ನಿಮ್ಮ ಶ್ರೀರಾಮ ದೇವ್ರ ಹತ್ರ ಕೇಳ್ಕೊಳ್ಳಿ ಅಕ್ಕ, ನಮ್ಮಪ್ಪಗೆಲ್ಲ ಒಳ್ಳೇದಾಗಲಿ ಅಂತಂದ್ಬಿಟ್ಟು ಪ್ಲೀಸ್ 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 ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ನೀವು ಕಮೆಂಟ್ ಮಾಡಿದ್ದೀರಾ. ನನಗಂತೂ ನಿಮ್ಮ ಕಮೆಂಟ್ ನೋಡಿ ತುಂಬಾ ಖುಷಿ ಆಯಿತು, ನಿಮ್ಮಪ್ಪ ಮೇಲೆ ಎಷ್ಟೊಂದು ಪ್ರೀತಿಯನ್ನು ಇಟ್ಕೊಂಡಿದ್ದೀರಾ ನೀವು ಅಂತಂದ್ಬಿಟ್ಟು. ಖಂಡಿತ ಈಗ ನಿಮ್ಮ ಅಪ್ಪ ಅವ್ರಿಗೆ ವಿಶ್ ಮಾಡ್ತೀನಮ್ಮ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ರಾಮಕೃಷ್ಣ ರೆಡ್ಡಿ ಅಪ್ಪ ಅವರೇ, ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಪ್ಪ. ಈಗ ಮನೆ ಒರೆಸಿದ್ದಾಯಿತು, ಅಮ್ಮ ಅಲ್ಲಿ ಹಾಲು ಕರೆದು ಹಾಲು ಎತ್ಕೊಂಡು ಹೋಗ್ಬಾ ಅಮ್ಮ ಕಾಫಿಗೆ ಅಂತ ಕರೆದ್ರು. ನಾನು ಒಂದು ಗ್ಲಾಸನ್ನು ಎತ್ಕೊಂಡು ಹೋಗಿ ಹಾಲು ತೊಗೊಂಬಂದಿಟ್ಟು ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅಮ್ಮ ಅಲ್ಲೇ ಪಕ್ಕದ ಮನೆಯವ್ರ ಗಿಡಗಳಲ್ಲಿ ದಾಸವಾಳ ಹೂಗಳನ್ನ ಕಿತ್ಕೊಂಬಂದು ಕೊಟ್ಟಿದ್ದಾರೆ. ಇವಾಗ ನಾನು ಈ ದಾಸವಾಳ ಹೂಗಳನ್ನೆಲ್ಲ ದೇವ್ರ ಫೋಟೋಸ್ಗೆ ಇಟ್ಟು ಇವಾಗ ನಾನು ದೀಪಾರಾಧನೆ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ. ಇವಾಗ ನಾನು ಒಂದು 7:45 ಪೂಜೆ ಮಾಡ್ತಾ ಇದ್ದೀನಿ, ಹಾಗಾಗಿ ದಾಸವಾಳ ಹೂಗಳೆಲ್ಲ ಒಂದು ಸ್ವಲ್ಪ ಮೊಗ್ಮಗ್ಗಾಗೆ ಇತ್ತು. ಆಮೇಲೆ ಸಂಜೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನೋಡಿದಾಗ ಹೂಗಳೆಲ್ಲ ತುಂಬ ಚೆನ್ನಾಗಿ ಹರಡಿತ್ತು. ಆಗಿ ಗೀತಾ ಮಧು ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಜೂನ್ 5ಗೆ ನನ್ನ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಅಮ್ಮ, ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮ್ಮ. ಅನುರಾಧ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಜೂನ್ 5ಗೆ ನನ್ನ ಮಗಳ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಸುಮಾರು ಜನದ್ದು ಜೂನ್ 5ಗೆ ಬರ್ತ್ಡೇ ಇದೆ ವಿಶ್ ಮಾಡಿ ಅಂತಂದ್ಬಿಟ್ಟು ನೀವು ಕಮೆಂಟ್ ಮಾಡಿದ್ದೀರಾ, ಆದರೆ ನನಗೆ ವಿಶ್ ಮಾಡೋದಕ್ಕಾಗಲಿಲ್ಲ. ಇವಾಗ ನಾನು ವಿಶ್ ಮಾಡ್ತಾ ಇದ್ದೀನಿ, ಏನು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹರ್ಷಿತಾ ಪುಟ್ಟ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆಪ್ಪ, ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ.
ನೆಕ್ಸ್ಟು ಆಶಾ ಅನ್ನೋರು ಕಮೆಂಟ್ ಮಾಡಿದರು, ಜೂನ್ 5ಗೆ ನನ್ನ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿಪ್ಪ. ಹಾಗೆ ನನ್ನ ಮಗನಿಗೆ ಹಾಯ್ ಅಂತ ಹೇಳಿ ಮಂಜು ಅಂತಂದ್ಬಿಟ್ಟು ನೀವು ಕಮೆಂಟ್ ಮಾಡಿದ್ರಿ. ಹಾಯ್ ಪವನ್, ಹೇಗಿದೆಯಾ? ಚೆನ್ನಾಗಿದೆಯಾ ಪುಟ್ಟ? ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ನಾನು 8 ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗಿಸಿದ್ದೀನಿ. ಹಾಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲ ದೇವರ ಸಾಮಾನುಗಳನ್ನು ಅಷ್ಟೇ, ಅಂದರೆ ಹೊಸ ಬಟ್ಟೆ ಆಗಿರ್ಬೋದು ಮತ್ತು ಮನೆಯಿಂದ ತಂಬಿಟ್ಟು ತಗೊಂಡು ಹೋಗೋದಾಗಿರ್ಬೋದು, ಅದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮನೆ ಬಿಡೋದೊಂದು ಬಾಕಿ ಇತ್ತು, ಇವಾಗ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ನೆಕ್ಸ್ಟು ಪ್ರಿಯಾಶ್ರೀ ಅನ್ನೋರು ಕಮೆಂಟ್ ಮಾಡಿದರು, ಜೂನ್ 15ಗೆ ನನ್ನ ಮಗಳ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಪೂರ್ವಿಕಾ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಪುಟ್ಟ. ನೆಕ್ಸ್ಟ್ ಇವಾಗ ಇನ್ನೇನು ದೇವಸ್ಥಾನ ಹತ್ರಕ್ಕೆ ಬರ್ತಾ ಇದ್ದೀವಿ. ಈ ದೇವಸ್ಥಾನ ಬಂದ್ಬಿಟ್ಟು ಗೌರಿಬಿದನೂರು ಹತ್ರ ಏನೋ ಬರುತ್ತಂತೆ. ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಒಂದು 9 ಕಲ್ಲುಗಳನ್ನು ಇಟ್ಬಿಟ್ಟು ಆಮೇಲೆ ಪಚ್ಚೆ ಸಾಮಾನೆಲ್ಲ ಹಾಕ್ಬಿಟ್ಟು ಆಮೇಲೆ ಪೂಜೆ ಮಾಡಿ ಇವಾಗ ನೋಡ್ತಾ ಇರ್ಬೋದು ಹೊಸ ಬಟ್ಟೆಯನ್ನು ಇಟ್ಟಿದ್ದೀವಿ. ಇಲ್ಲಿ ಸ್ಟಿಚ್ ಮಾಡಿರುವಂತಹ ಬಟ್ಟೆಗಳನ್ನು ಇಡಬಾರ್ದಂತೆ, ಹಾಗಾಗಿ ನಾನು ಒಂದು ಸೀರೆ ಆಮೇಲೆ ಒಂದು ಡ್ರೆಸ್ಸನ್ನು ಇಟ್ಟಿದ್ದೀನಿ. ನಾನು ಯಾವಾಗಲೂ ಅಷ್ಟೇ ತೆಗೆದು ಇಟ್ಕೊಂಡ್ಬಿಟ್ಟಿರ್ತೀನಿ, ಸೀರೆಗಳಾಗಿರ್ಬೋದು ಮತ್ತು ಡ್ರೆಸ್ಸಸ್ ಆಗಿರ್ಬೋದು ಎಲ್ಲನೂ. ಒಂದು 4 ಸೀರೆ ಆಗಿರ್ಬೋದು, 4 ಡ್ರೆಸ್ ಆಗಿರ್ಬೋದು, ಯಾವಾಗಲಾದರೂ ತೆಗೆದಿಟ್ಕೊಂಡ್ಬಿಡ್ತೀನಿ. ಈ ರೀತಿಯಾಗಿ ಏನಾದರೂ ಬೇಕಾಗಿದ್ದಾಗ ಆ ಒಂದು ಬಟ್ಟೆಗಳನ್ನೇ ಯೂಸ್ ಮಾಡ್ಕೊಳ್ತೀನಿ. ಹೊಸ ಒಂದು ಬಟ್ಟೆಗಳನ್ನೇ ಇವಾಗ ಇಟ್ಟಿದ್ದು ಪೂಜೆ ಮಾಡಿದ್ದೀವಿ. ಆಮೇಲೆ ಇಲ್ಲಂತೂ ನೋಡ್ತಾ ಇರ್ಬೋದು ವಿಪರೀತ ಜನ ಅಂದರೆ ವಿಪರೀತ ಜನ ಇದ್ದಾರೆ. ಆಮೇಲೆ ನಾನೇನು ಮಾಡಿದೆ ಅಂತಂದರೆ, ಅಮ್ಮ ಹೇಳಿದ್ರು ಅದು ಅಕ್ಕಿ ರುಬ್ಬಿಬಿಟ್ಟು ಬೆಲ್ಲನ ಕುಟ್ಬಿಟ್ಟು ಬೇರೆ ಸಪ್ರೇಟಾಗಿ ಹಾಕಿಡಮ್ಮ ಅಂತಂದ್ಬಿಟ್ಟು. ನನಗೆ ತಂಬಿಟ್ಟು ಮಾಡೋದು ಬರೋದಿಲ್ಲ, ಅದು ಹಸಿ ತಂಬಿಟ್ಟಂತೆ. ನಾನೇನು ಮಾಡಿದ್ದೀನಿ, ಬಾಕ್ಸ್ ಒಳಗಡೆನೆ ಅಂದರೆ ಅಕ್ಕಿ ರುಬ್ಬಿಟ್ಟಿದ್ದು ಬಾಕ್ಸ್ ಒಳಗಡೆನೆ ಬೆಲ್ಲನೂ ಕುಟ್ಬಿಟ್ಟು ಹಾಕ್ಬಿಟ್ಟಿದ್ದೆ. ಹಾಗಾಗಿ ಅದೊಂದು ಸ್ವಲ್ಪ ನೀರು ಬಿಟ್ಕೊಂಡ್ಬಿಟ್ಟಿತ್ತು. ಆಮೇಲೆ ಅಲ್ಲಿ ನಮ್ಮ ಜೊತೆ ನಮ್ಮ ಪಕ್ಕದ ಮನೆ ಅಕ್ಕ ಒಬ್ಬರು ಬಂದಿದ್ದರು. ಅವರು ಪರವಾಗಿಲ್ಲ ಬಿಡಮ್ಮ, ಏನು ಮಾಡೋದಕ್ಕಾಗೋದಿಲ್ಲ, ಒಂದು ಪೇಪರಲ್ಲಿ ಹಾಕ್ಬಿಟ್ಟು ಇಡು ಅಂತ ಹೇಳಿದ್ರು. ಪೇಪರಲ್ಲಿ ಹಾಕಿ ಇಟ್ಟೆ. ಆಮೇಲೆ ಅಲ್ಲಿ ದೇವಸ್ಥಾನಕ್ಕೆ ಮೊದಲು ಹೋಗಿದ ತಕ್ಷಣ ಅಲ್ಲೊಂದು ಕಲ್ಯಾಣಿ ಇರುತ್ತೆ. ಆ ಕಲ್ಯಾಣಿಯಲ್ಲಿ ಎಲ್ಲರೂ ಒಂದು 3 ಸಲ ಮುಣುಗ್ತಾರೆ. ಮುಣಗಿದ್ದಾದಮೇಲೆ ಅದೇ ಬಟ್ಟೆಯಲ್ಲೇ ಬಂದು ಒಂದು 5 ಕಲ್ಲಾಗಿರ್ಬೋದು 9 ಕಲ್ಲಾಗಿರ್ಬೋದು ಅದನ್ನು ತೊಗೊಂಬಂದು ಒಂದು ಬಾಳೆ ಎಲೆ ಮೇಲೆ ಇಟ್ಟು ಆ ಕಲ್ಲುಗಳಿಗೆ ಅರಿಶಿನ ಕುಂಕುಮ ಇಟ್ಟು ಅದಕ್ಕೆ ಪಚ್ಚೆ ಸಾಮಾನೆಲ್ಲ ಹಾಕಿ ಹೂವು ಎಲ್ಲ ಇಟ್ಟು ಹೊಸ ಬಟ್ಟೆಯನ್ನು ತೊಗೊಂಬಂದಿರ್ತೀವಿ. ಹೊಸ ಬಟ್ಟೆಯನ್ನು ಇಟ್ಟು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಮತ್ತೆ ಆ ಹೊಸ ಬಟ್ಟೆಯನ್ನು ಚೇಂಜ್ ಮಾಡಿಕೊಂಡು ಊರಿಗೆ ಬರ್ತಾರೆ. ನೆಕ್ಸ್ಟ್ ಆಮೇಲೆ ನಮಗೇನಾದರೂ ಕೋರಿಕೆ ಏನಾದರೂ ಇತ್ತು ಅಂತಂದರೆ ಅಲ್ಲಿ ದಾಸಪ್ಪ ಅಂತ ಇರ್ತಾರೆ. ಅವರು ಒಂದು ತಾಮ್ರದ ಚೆಂಬಲ್ಲಿ ನಿಮ್ಮ ಹರಕೆ ಏನಿದೆ ಅಂತ ಕೇಳಿಕೊಂಡು ಆಮೇಲೆ ದೇವ್ರ ಹತ್ರ ಬೇಡ್ಕೊಳ್ಳಿ ಅಂತಂದ್ಬಿಟ್ಟು ಹೇಳ್ಕೊಟ್ಟು ಒಂದು 5 ಚಂಬಷ್ಟು ನೀರನ್ನು ತಲೆ ಮೇಲೆ ಹಾಕ್ತಾರೆ. ಈ ರೀತಿಯಾಗಿ ಆ ದೇವಸ್ಥಾನದಲ್ಲಿ ಮಾಡ್ತಾರೆ. ನೆಕ್ಸ್ಟ್ ಇವಾಗ ಆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಈಶಾ ಫೌಂಡೇಶನ್ಗೆ ಹಾಗೆ ಆಂದಿವೇನೆ ಸಿಗುತ್ತೆ, ಇದು ನೋಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಬರ್ತಾ ಇದ್ದೀವಿ. ಇಲ್ಲಂತೂ ನನಗೇನು ಇಷ್ಟ ಆಯಿತು ಅಂತಂದರೆ, ನಾವು ಹೋಗಿದ ತಕ್ಷಣ ನಮ್ಮನ್ನು ರಿಸೀವ್ ಮಾಡ್ಕೊಳ್ತಾರಲ್ವ, ಅದು ಚೆನ್ನಾಗಿ ರಿಸೀವ್ ಮಾಡ್ಕೊಳ್ತಾರೆ. ಹೋಗಿದ ತಕ್ಷಣ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಹಿಂಗೋಗಿ ಈ ಥರ ಹೋಗಿ ಇಲ್ಲಿ ಕುಂಕುಮ ಇಟ್ಕೊಳ್ಳಿ ಅಂತಂದ್ಬಿಟ್ಟು ತುಂಬ ತಾಳ್ಮೆಯಿಂದ ಎಷ್ಟು ನಗ್ನಗ್ತಾ ಮಾತಾಡ್ಸ್ತಾ ಇರ್ತಾರೆ ಅಂತಂದರೆ ನನಗೆ ಅದೊಂದು ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಳ್ತಾರೆ ಈ ಒಂದು ಈಶಾ ಫೌಂಡೇಶನಲ್ಲಿ. ಹಾಗೆ ನಮ್ಮಮ್ಮ ಬಂದುಬಿಟ್ಟು ಈ ಕಡೆ ಚಿಕ್ಕಬಳ್ಳಾಪುರ ಕಡೆಯವರೇ ಅಲ್ವಾ, ಅವರು ನಂದಿ ಬೆಟ್ಟದ ಹತ್ರ ಇರೋವಂಥವ್ರು. ಅವರು ನಂದಿ ಬೆಟ್ಟ ಈ ಕಡೆ ಎಲ್ಲ ಸುತ್ತಾಡಿಕೊಂಡು ಬೆಳೆದಿರೋ ಅಂಥವ್ರು. ಈ ಬೆಟ್ಟಗಳ ಮಧ್ಯೆ ಈ ಒಂದು ಈಶಾ ಫೌಂಡೇಶನ್ ಮಾಡಿರೋದಕ್ಕೆ ಈ ಬೆಟ್ಟಗಳನ್ನೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಅಮ್ಮ ಅಂತನೂ. ಅಂದರೆ ಅವರು ಅವಾಗ ಇನ್ನೋಸೆನ್ಸ್ ಆಗಿ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ, ಇಲ್ಲಿರೋ ಬೆಟ್ಟಗಳನ್ನೆಲ್ಲ ಬೀಳಿಸಿ ಇದನ್ನು ಕಟ್ಟಿದಾರೇನೋ ಅಂತಂದ್ಬಿಟ್ಟು. ಅದಕ್ಕೆ ನಮ್ಮಪ್ಪ ಅವಾಗ ಈ ರೀತಿಯಾಗಿ ಕ್ವಶನ್ಗಳನ್ನು ಕೇಳಿದಾಗ ಹಂಗಿಸ್ತಾ ಇರ್ತಾರೆ, ನೀನು ಬೆಟ್ಟಗಳಲ್ಲಿ ಹುಟ್ಟಿರೋಳು, ನಿನ್ಗೆ ಹೆಂಗೆ ಗೊತ್ತಾಗುತ್ತೆ, ಸುಮ್ಮನೆ ಇರು ಅಂತಂದ್ಬಿಟ್ಟು ಹಂಗಿಸ್ತಿರ್ತಾರೆ. ನೆಕ್ಸ್ಟ್ ಇವಾಗ ಇಲ್ಲಿ ಬಂದಿದ್ದ ತಕ್ಷಣ ಮೊದಲಿಗೆ ಇಲ್ಲಿ ಸ್ಲಿಪ್ಪರ್ಸನ್ನು ಬಿಡ್ತಾ ಇದ್ದೀವಿ. ಇಲ್ಲಿ ನಾನು ಹೊರಗಡೆಯಿಂದ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಂಡಿದ್ದೀನಿ, ಯಾವ ರೀತಿಯಾಗಿ ಶಿವ ಸ್ಟ್ಯಾಚು ಅನ್ನೋದು
ಅನ್ನೋದು ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ನನ್ನ ಹಸ್ಬೆಂಡ್ಗಂತೂ ಶಿವಪ್ಪ ಅಂತಂದರೆ ತುಂಬ ಇಷ್ಟಪಡ್ತಾರೆ. ಹಾಗಾಗಿನೇ ನನ್ನ ತಮ್ಮ ಆಂದಿವೆ ಹಾಗೆ ಬರ್ತಾ ಈಶಾ ಫೌಂಡೇಶನ್ ಇದೆ ನೋಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಆಮೇಲೆ ಇಲ್ಲಿ ನೈಟ್ ಟೈಮ್ ಅಂತೂ ಲೈಟಿಂಗ್ಸ್ ಎಲ್ಲ ಬಿಡ್ತಾರಂತೆ, ತುಂಬ ಚೆನ್ನಾಗಿರುತ್ತಂತೆ ನೋಡೋದಕ್ಕೆ. ನನ್ನ ತಮ್ಮ ಎಲ್ಲ ಬಂದು ನೋಡಿದ್ದಾನಂತೆ. ಆಮೇಲೆ ನಾನು ಅಲ್ಗೂ ಅಂದೆ ನೈಟ್ವರೆಗೂ ಇರೋಣವಾ ಅಂತಂದ್ಬಿಟ್ಟು. ಅದಕ್ಕೆ ನಮ್ಮಮ್ಮ ಮತ್ತು ನಮ್ಮ ಪಕ್ಕದ ಮನೆ ಅಕ್ಕ ಅವರು ಎಲ್ಲಿಗೋದ್ರೂ ಹೇಳೋದೊಂದೇ, ಅಲ್ಲಿವರೆಗೂ ಇದ್ದೀವಿ ಅಂತಂದರೆ ಹಸು ಅಲ್ಲಿ ಹಾಲು ಕರಿಯೋದು ಯಾರು, ಅಲ್ಲಿ ಸಗಣಿ ಬಾಚೋದು ಯಾರು, ಕಸದ ಮಕ್ಳಿಗಳನ್ನ ತಗೊಂಡೋಗಿ ತಿಪ್ಪೆಗೆ ಹಾಕೋರು ಯಾರಮ್ಮ, ನೀವು ಬೇಕಾದರೆ ಇರಿ ನಮ್ಮನ್ನು ಬಸ್ಗೆ ಹತ್ಸ್ಬಿಡಿ ಅಂತ ಹೇಳ್ತಿರ್ತಾರೆ. ನೀವೆಲ್ಲಾದರೂ ಓಡಾಡ್ಕೊಳ್ಳಿ, ನಮ್ಮನ್ನು 4 ಗಂಟೆ ಒಳಗಡೆ ತೊಗೊಂಡೋಗ್ಬಿಟ್ಟು ಅಂದರೆ 4 ಗಂಟೆ ಟೈಮ್ಗೆ ತೊಗೊಂಡೋಗ್ಬಿಟ್ಟು ಊರಲ್ಲಿ ನಮ್ಮನ್ನು ಬಿಟ್ಬಿಡಿ ಅಂತಂದ್ಬಿಟ್ಟು ಹೇಳ್ತಾಯಿದ್ರು. ನೆಕ್ಸ್ಟ್ ಇವಾಗ ನನ್ನ ತಮ್ಮ ಇವನೇ ಅಂತಂದ್ಬಿಟ್ಟು ನಾನು ಒಂದು ವಿಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಕ್ಕೆ ನನ್ನ ತಮ್ಮ ಆ ಕಡೆ ತಿರ್ಕೊಂಡ್ಬಿಟ್ಟ. ನೆಕ್ಸ್ಟ್ ಇವಾಗ ಶಿವ ಸ್ಟ್ಯಾಚು ಹತ್ರ ಬರ್ತಾಯಿದ್ವಿ. ತುಂಬ ದೊಡ್ಡದಾಗಿದೆ ಶಿವ ಸ್ಟ್ಯಾಚು ಅಂತೂ. ನಮ್ಮಮ್ಮ ಅಂತೂ ಏನಾಗಿ ಕಟ್ಟಿರ್ಬೋದು ಇದನ್ನು ಅಂತ ಹೇಳ್ಕೊಂಡೇ ಬರ್ತಾಯಿದ್ರು. ಆಮೇಲೆ ಹಂಗೆ ನಾವು ಮಾತಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಸೆಕ್ಯೂರಿಟಿ ಅವರು ಕೇಳಿಸ್ಕೊಂಡು ಇದು ಕಬ್ಬಿಣದಿಂದ ಕಟ್ಟಿರೋದು ಶಿವ ಸ್ಟ್ಯಾಚುವನ್ನು ಅಂತ ಅವ್ರು ಹೇಳಿದ್ರು. ಆಮೇಲೆ ಒಂಥರ ಹೇಳಬೇಕು ಅಂತಂದರೆ ಚೆನ್ನಾಗಿದೆ. ಸುತ್ತು ಬೆಟ್ಟಗಳಿದೆ, ಮಧ್ಯದಲ್ಲಿ ಶಿವ ಸ್ಟ್ಯಾಚು ಅನ್ನೋದು ಇದೆ. ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮೊದಲಿಗೆ ನಾವು ಬಂದಿದ್ದ ತಕ್ಷಣ ಅಲ್ಲಿ ನಾಗರ ಹಾವೊಂದು ಇರುತ್ತೆ, ಅದು ದೊಡ್ಡದಾಗಿರುತ್ತೆ. ಅದನ್ನು ಏನಕ್ಕೆ ಇಲ್ಲಿ ಮಾಡಿದ್ದಾರೆ ಅಂತಂದ್ಬಿಟ್ಟು ನಾವು ಕೇಳಿ ತಿಳ್ಕೊಂಡ್ವಿ. ಅದು ಕ್ಷೇತ್ರ ಪಾಲಕ ಅಂತೆ. ಮೊದಲಿಗೆ ನಾವು ನಾಗರ ಹಾವು ದರ್ಶನ ಮಾಡಿಕೊಂಡು ಅಲ್ಲಿ ಕುಂಕುಮ ಇಟ್ಕೊಂಡು ನಮಸ್ಕಾರ ಮಾಡಿಕೊಂಡು ಆಮೇಲೆ ಒಳಗಡೆ ಬರುವಂಥದ್ದು. ಆಮೇಲೆ ಇಲ್ಲಿ ಶಿವ ಸ್ಟ್ಯಾಚು ಕೆಳಗಡೆ ಲಿಂಗ ಒಂದು ಬರುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿ ಕೆಳಗಡೆ ಕಂಬಗಳೆಲ್ಲ ನಿಲ್ಲಿಸಿದಾರಲ್ವ, ಅಲ್ಲಿ ಲಿಂಗ ಬರುತ್ತೆ. ಅಲ್ಲಿ ಮೊದಲಿಗೆ ಹೋಗಿ ಅಲ್ಲಿ ಏನಾದರೂ ಪೂಜೆ ಮಾಡಿಸೋದಿದ್ರೆ ಪೂಜೆ ಮಾಡಿಸ್ಬೋದು. ಆಮೇಲೆ ಕೈಲಾಸ ತೀರ್ಥ ಅಂತ ಇರುತ್ತೆ. ಆಮೇಲೆ ಬರೀ ತೀರ್ಥ ಅಂತ ಏನೋ ಇರುತ್ತೆ, ಮರ್ತೋಗಿದ್ದೀನಿ ನಾನು. ಬರೀ ತೀರ್ಥಕ್ಕೆ 50 ರೂಪಾಯಿ, ಕೈಲಾಸ ತೀರ್ಥಕ್ಕೆ 300 ರೂಪಾಯಿ ಅಂತೆ. ನಾವು ಶಿವಪ್ಪ ಅಂತಂದ ಮೇಲೆ ಅಂದರೆ ಲಿಂಗ ಅಂತಂದ ಮೇಲೆ ಅಭಿಷೇಕ ಮಾಡಿದ್ರೆ ಒಳ್ಳೇದಲ್ವಾ, ನೀರಿನ ಅಭಿಷೇಕ. ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟಪಡ್ತಾರೆ ಅವರು ಜಲಾಭಿಷೇಕ ಮಾಡೋದಕ್ಕೋಸ್ಕರ. ಹಾಗಾಗಿ ನಾವು ಕೇಳಿದ್ವಿ ಕೈಲಾಸ ತೀರ್ಥ ಅಭಿಷೇಕ ಮಾಡೋಣ ಅಂತಂದ್ಬಿಟ್ಟು. ಅದಕ್ಕೆ 300 ರೂಪಾಯಿ ಹೇಳಿದ್ರು. ಸರಿ ಆಯಿತು ಬೇಡ ಬಿಡಪ್ಪ ಅಂತಂದ್ಬಿಟ್ಟು ಬರೀ ಮಾಮೂಲಿ ತೀರ್ಥನೇ ತಗೊಂಡು ಅಭಿಷೇಕ ಮಾಡಿ ನೆಕ್ಸ್ಟ್ ಇವಾಗ ಮೇಲಕ್ಕೆ ಬಂದಿದ್ದೀವಿ. ಇಲ್ಲಂತೂ ಶಿವ ಸ್ಟ್ಯಾಚು ಎಷ್ಟೊಂದು ದೊಡ್ಡದಾಗಿದೆ ಅಂತಂದರೆ ತುಂಬಾ ದೊಡ್ಡದಾಗಿದೆ, ಚೆನ್ನಾಗಿದೆ ನೋಡೋದಕ್ಕೆಲ್ಲನೂ. ಆಮೇಲೆ ಅಲ್ಲಿ ಮೊದಲಿಗೆ ಬಂದಿದ್ದ ತಕ್ಷಣ ಅಲ್ಲಿ ಬೋರ್ಡ್ ಹಾಕಿದ್ರು, ಫೋಟೋಸು ಮತ್ತು ವೀಡಿಯೋಸ್ ಏನೂ ಮಾಡಬಾರ್ದು ಅಂತಂದ್ಬಿಟ್ಟು. ನಾನು ಮಾಡಬಾರ್ದ, ಎಲ್ಲರೂ ಮಾಡ್ತಿರ್ತಾರಲ್ವಾ ಅಂತ ಅಂದ್ಕೊಂಡೆ. ಆಮೇಲೆ ಅಲ್ಲಿ ಮಾತ್ರ ನಾಗರಹಾವ್ ಅಂತಿತ್ತಲ್ವ, ಅಲ್ಲಿ ಮಾತ್ರ ಮಾಡೋಂಗಿಲ್ವಂತೆ. ಆಮೇಲೆ ಮುಂದಕ್ಕೆ ಬಂದಿದ್ದಾದಮೇಲೆ ಇಲ್ಲಿಂದ ಮುಂದಕ್ಕೆ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಅವರೇ ಹೇಳಿದ್ರು. ಆಮೇಲೆ ಇವರು ಸದ್ಗುರು ಅವರು ಕೊಯಮತ್ತೂರಲ್ಲಿ ಒಂದು ದೊಡ್ಡ ಶಿವ ಸ್ಟ್ಯಾಚುವನ್ನು ಮಾಡಿದಾರಂತೆ, ಇದಕ್ಕಿಂತ ದೊಡ್ಡದಾಗಿದಂತೆ. ನೆಕ್ಸ್ಟ್ ಇವಾಗ ಇಲ್ಲಿ ಚಿಕ್ಕಬಳ್ಳಾಪುರದ ಹತ್ರ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಬಂದು ಅವರು ಸದ್ಗುರು ಅವರ ಹುಟ್ಟೂರಂತೆ, ಹಾಗಾಗಿ ಇಲ್ಲಿ ಈ ಒಂದು ಶಿವ ಸ್ಟ್ಯಾಚುವನ್ನು ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು 3 ಜನದ್ದು ವಿಶಸ್ ಮಾಡೋದು ಬಾಕಿ ಇದೆ, ಅವ್ರಿಗೆ ವಿಶಸ್ಸನ್ನು ಮಾಡಿಬಿಡ್ತೀನಿ. ನಿಶಿತಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಜೂನ್ 22ಗೆ ನಮ್ಮ ಮಗಂದು ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತಂದ್ಬಿಟ್ಟು. ವಿಶ್ವವಿದ್ಯಾ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮ್ಮ. ನಿಮ್ಮ ಕಮೆಂಟು ನನಗೆ ಅಷ್ಟಾಗಿ ಅರ್ಥ ಆಗಿಲ್ಲ, ಹಾಗಾಗಿ ನಾನು ವಿಶ್ ಮಾಡೋಕ್ಕೇ ನೀವು ಕಮೆಂಟ್ ಮಾಡಿದ್ದೀರೇನೋ ಅಂತ ಅರ್ಥ ಮಾಡಿಕೊಂಡು ನಾನು ವಿಶಸ್ಸನ್ನು ಮಾಡಿದ್ದೀನಿ. ನೆಕ್ಸ್ಟ್ ಇನ್ನು ಪವಿತ್ರ ಅನ್ನೋರು ಕಮೆಂಟ್ ಮಾಡಿದರು, ಜೂನ್ 11ಗೆ ನನ್ನ ಮಗನ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಕಿರಣ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಹಾಗೆ ಜೂನ್ 13ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ನೀವು ಕಮೆಂಟ್ ಮಾಡಿದ್ರಿ. ಪವಿತ್ರ ಅಂಡ್ ಗೋವಿಂದಾಚಾರಿ ಅಣ್ಣ ಅವರೇ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಅಣ್ಣ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ. ನೆಕ್ಸ್ಟು ಶೀಲಾ ರೆಡ್ಡಿ ಅನ್ನೋರು ಕಮೆಂಟ್ ಮಾಡಿದರು, ಜೂನ್ 8ಗೆ ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಲಕ್ಷ್ಮೀನಾರಾಯಣ ರೆಡ್ಡಿ ಅಣ್ಣ ಅವರೇ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಅಣ್ಣ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಣ್ಣ. ನೆಕ್ಸ್ಟ್ ಇವಾಗ ನಾನು ಮಂಗಳವಾರ ಮಧ್ಯಾಹ್ನ ಹಾಗೆ ಇಲ್ಲಿ ಮನೆ ಹತ್ರ ನಿಂತ್ಕೊಂಡಿದ್ದೆ, ನಮ್ಮ ಹಸು ನನ್ನನ್ನೇ ನೋಡ್ತಾ ಇತ್ತು. ಯಾರು ಇವರು, ನಮ್ಮ ಮನೆಗೆ ಇವಾಗ ಹೊಸ ಮೆಂಬರ್ಸ್ ಒಂದಿಬ್ಬರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ನೋಡ್ತಾ ಇತ್ತು. ನಾನಿದ್ದಾಗ ಈ ಕರು ಹುಟ್ಟಿರಲಿಲ್ಲ, ಈ ಕರುಗೆ 1 ವರ್ಷ ಏನೋ ಆಗಿದೆ ಅಂತೆ, ಹಾಗಾಗಿ ನನ್ನನ್ನೇ ನೋಡ್ತಾ ಇತ್ತು ಅದು. ಇವಾಗ ನಾನು ಪಾತ್ರೆಗಳು ಒಂದು ಸ್ವಲ್ಪ ಇತ್ತು ವಾಶ್ ಮಾಡೋದು, ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಲ್ಲಿ ಬಿಸಿಲಿಗೆ ಇಡ್ತಾ ಇದ್ದೀನಿ.
ಅಮ್ಮ ಇಲ್ಲಿ ಮೇಲ್ಗಡೆ ಸಿಂಟೆಕ್ಸ್ಗೆ ನೀರನ್ನು ಬಿಟ್ಟು ಅಲ್ಲಿ ಸಿಂಟೆಕ್ಸ್ ತುಂಬಿದ್ದಾದ್ಮೇಲೆ ಇವಾಗ ಸ್ವಿಚ್ ಆಫ್ ಮಾಡಿ ಇವಾಗ ಬಟ್ಟೆಗಳನ್ನು ವಾಶ್ ಮಾಡೋದಕ್ಕೆ ಹೋಗ್ತಾ ಇದ್ರು. ಮಷಿನ್ಗೆ ಬಟ್ಟೆಗಳನ್ನು ಹಾಕ್ಬೋದಾಗಿತ್ತು, ಆದರೆ ಮಷೀನಲ್ಲಿ ಬಟ್ಟೆಗಳನ್ನು ವಾಶ್ ಮಾಡಿದ್ರೆ ನೀರು ಜಾಸ್ತಿ ಖರ್ಚಾಗುತ್ತಂತೆ. ನೀರು ಒಂದು ಸ್ವಲ್ಪ ಕಡಿಮೆ ಇತ್ತಲ್ವ, ಹಾಗಾಗಿ ನಾನು ಹ್ಯಾಂಡ್ ವಾಶೇ ಮಾಡ್ತೀನಮ್ಮ ಅಂತ ಅಂದ್ಬಿಟ್ಟು ಹ್ಯಾಂಡ್ ವಾಶ್ ಮಾಡೋದಕ್ಕೆ ಹೋದರು. ನೆಕ್ಸ್ಟ್ ಇವಾಗ ನಾನು ಸಂಜೆ ಮೇಲೆ ಫ್ರೆಶ್ ಅಪ್ ಆಗಿ ಇವಾಗ ನಾನು ಮನೆಯೆಲ್ಲ ಕಸ ಗುಡಿಸಿ ಬಾಗಿಲು ಮುಂದೆನೂ ಕಸ ಗುಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬಾಗಿಲು ಮುಂದೆ ಪಾರ್ಕಿಂಗ್ ಟೈಲ್ಸ್ ಹಾಕಿದ್ದಾರಲ್ವ, ಅದೊಂದು ಸ್ವಲ್ಪ ಗಲೀಜಾಗಿರೋ ರೀತಿಯಾಗಿ ಕಾಣಿಸ್ತಾ ಇದೆ. ಅದು ಇರೋದೇನೆ ಆ ರೀತಿಯಾಗಿ, ಆದರೆ ಅದರ ಮಧ್ಯದಲ್ಲಿ ಒಂದು ಸ್ವಲ್ಪ ಈ ವೈಟ್ ಸಿಮೆಂಟ್ ಅನ್ನೋದು ಬಿದ್ದಿದೆ ಅಂತೆ. ಅದನ್ನು ಆಸಿಡ್ ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ರೆ ಹೋಗುತ್ತಂತೆ. ಆದರೆ ನನ್ನ ತಮ್ಮ ಮದುವೆಗೆಲ್ಲ ಮಾಡಿಸ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಹಾಗೆ ಸುಮ್ಮನೆ ಇದ್ದೀವಿ. ಆಮೇಲೆ ಈ ಟೈಲ್ಸ್ ಹಾಕೋದಕ್ಕಿಂತ ಮುಂಚೆ ಹಳೆ ಟೈಲ್ಸ್ ಒಂದಿತ್ತಲ್ವ, ಅದು ತುಂಬ ಚೆನ್ನಾಗಿತ್ತು. ಅದು ವೈಟ್ ಕಲರು ಮತ್ತು ರೆಡ್ ಕಲರಲ್ಲಿತ್ತು. ಆದರೆ ಅದನ್ನು ಅಮ್ಮಗೆ ಮೇಂಟೈನ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತಂತೆ. ರೈತರ ಮನೆ ಅಂತಂದರೆ ಗೊತ್ತಲ್ವ, ಈ ಮಳೆಗಾಲದಲ್ಲೆಲ್ಲ ತೋಟದ ಕಡೆ ಹೋಗಿದ್ದಾರೆ ಅಂತಂದರೆ ಸ್ಲಿಪ್ಪರ್ಸಲ್ಲೆಲ್ಲ ತುಂಬಾ ಮಣ್ಣನ್ನೋದು ಅಂಟ್ಕೊಂಡಿರುತ್ತೆ. ಮತ್ತು ಅದೇ ಸ್ಲಿಪ್ಪರ್ಸಲ್ಲಿ ಈ ಟೈಲ್ಸ್ ಮೇಲೆ ತುಳ್ಕೊಂಡ್ಬಂದಿದ್ದಾರೆ ಅಂತಂದರೆ ಗಲೀಜಾಗ್ತಾಯಿತ್ತಂತೆ. ಹಾಗಾಗಿ ಈ ಸಲ ಈ ರೀತಿಯಾಗಿ ಹಾಕಿದ್ದಾನೆ, ಆದರೆ ಇದು ಅಷ್ಟೇನು ಚೆನ್ನಾಗಿಲ್ಲ. ಆಸಿಡ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕ್ಲೀನ್ ಆಗುತ್ತಂತೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.